ನಮಗೆ ಆಸ್ಪತ್ರೆಗೆ ಬಂದ ತೊಟ್ಕಿಂದ ಯಾವುದೇ ಟ್ರೀಟ್ಮೆಂಟಿಗೂ ಅಮೌಂಟ್ ಏನು ಕಟ್ಸ್ಕೊಂಡಿಲ್ಲ. ಎಲ್ಲ ಫ್ರೀಯಾಗಿ ನೋಡ್ಕೊತಿದ್ದಾರೆ. 1 ರೂಪಾಯಿನೂ ದುಡ್ಡೇನು ತಗೊಂಡಿಲ್ಲ. ಸಮಸ್ಯೆ ಎದೆ ನೋವು ಮತ್ತೆ ಲೋ BP ಅಂತಾನೆ ಬಂದಿದ್ದು. ಯಾವುದಕ್ಕೂ ಟ್ರೀಟ್ಮೆಂಟಿಗೆ 1 ರೂಪಾಯಿ ದುಡ್ಡು ತಗೊಂಡಿಲ್ಲ. ಫ್ರೀಯಾಗಿ ಮಾಡ್ಕೊಡ್ತಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ಮತ್ತು ಕೇಂದ್ರ ಸರ್ಕಾರದವರಿಗೆ ನಮಸ್ಕಾರ. ನಾವು ಇಲ್ಲಿ ಹುಷಾರಿಲ್ಲ, ಜ್ವರ ಬಂದಿದೆ, ನಮ್ಮ ಹುಡುಗನಿಗೆ ಆಸ್ಪತ್ರೆಗೆ ಸೇರಿಸಿದ್ವಿ. ಆಯುಷ್ಮಾನ್ ಕಾರ್ಡ್ದು ನಮಗೆ ಬರಂಗೆ ನೀವು ಮಾಡಿಕೊಟ್ರೆ ನಮಗೆ ತುಂಬಾ ಉಪಕಾರ ಆಗುತ್ತೆ, ಒಳ್ಳೇದಾಗುತ್ತೆ. ನಮ್ಮ ಹುಡುಗಂಗೆ ಹುಷಾರಾದ್ರೆ ನಾವು ಬಂದು ಇಲ್ಲೇ ನಾವು ತೋರಿಸ್ಕೊಂಡು ಬರ್ಸ್ಕೊಂಡು ಹೋಗ್ತೀವಿ. ನಮ್ಮ ತಂದೆಗೆ ಫುಲ್ ಹುಷಾರಿರಲಿಲ್ಲ, ಹಾಗಾಗಿ ಇಲ್ಲಿಗೆ ಬಂದ್ವಿ. ಎಲ್ಲ ಫುಲ್ಲು ಫ್ರೀಯಾಗಿ ನಮ್ಮ ಗೌರ್ಮೆಂಟ್ ಸರ್ಕಾರದಿಂದ ಫ್ರೀಯಾಗಿ ಮಾಡ್ಕೊಡ್ತಾ ಇದ್ದಾರೆ. ನಾವು ಹೊರಗಡೆ ಎಲ್ಲಿ ಹೋದ್ರು ನಮಗೆ ಫುಲ್ ಕಷ್ಟದಿಂದ ಇಲ್ಲಿಗೆ ಬಂದಿರೋದಕ್ಕೆ ಎಲ್ಲ ಫುಲ್ಲು APS ಇದರಿಂದ ಬಂದ್ಬಿಟ್ಟು ಫುಲ್ ಫ್ರೀಯಾಗಿ ಮಾಡ್ಕೊಟ್ಟು ನಮಗೆ ಮಾಡ್ಕೊಡ್ತಾರೆ. ನರೇಂದ್ರ ಮೋದಿ ಸರ್ಕಾರಕ್ಕೆ ಒಳ್ಳೆಯದಾಗಿದೆ. ತುಂಬ ಸಂತೋಷ ಆಗ್ತಿದೆ. ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕದ ಅಡಿಯಲ್ಲಿ ಸಾರ್ವಜನಿಕರಿಗೆ ಮತ್ತು ಬಡ ರೋಗಿಗಳಿಗೆ ಉತ್ತಮ ಚಿಕಿತ್ಸೆಯನ್ನು ಕರ್ನಾಟಕ ಮತ್ತು ಭಾರತ ದೇಶದಲ್ಲಿ ಒಂದು ಉತ್ತಮ ಸೇವೆ ಅಂತಲೇ ಹೇಳ್ಬೋದು. ಅದರಲ್ಲೂ ನಮ್ಮ ಸಂಸ್ಥೆ ಪ್ರಾರಂಭದಿಂದಲೂ ಹೆಚ್ಚಾಗಿ ಎಲ್ಲ ರೋಗಿಗಳಿಗೂ ಆರೋಗ್ಯ ಭಾರತ ಮತ್ತು ಆರೋಗ್ಯ ಕರ್ನಾಟಕದ ಯೋಜನೆಯಲ್ಲಿ ನಾವು ಮೊದಲಿಂದನೂ ಉತ್ತಮವಾಗಿ ನಮ್ಮ ರೋಗಿಗಳ ಸಂಖ್ಯೆ ಮತ್ತು ರೋಗಿಗಳಿಗೆ ಉತ್ತಮ ಸೌಲಭ್ಯವನ್ನು ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಮೊದಲನೇದಾಗಿ ಮುಂಚೆ ಯಶಸ್ವಿನಿ ಯೋಜನೆ ಅಂತ ಇತ್ತು, ಈಗ ಯಶಸ್ವಿನಿ ಯೋಜನೆಯೂ ಇದೆ, ಜೊತೆಗೆ ಆಯುಷ್ಮಾನ್ ಭಾರತ ಮತ್ತು ಆರೋಗ್ಯ ಕರ್ನಾಟಕವೂ ಇದೆ. ನಮ್ಮ ಆಸ್ಪತ್ರೆಯಲ್ಲಿ ಪ್ರತಿದಿನ 200 ರೋಗಿಗಳು ಒಳ ರೋಗಿಗಳ ದಾಖಲಾಗಿಸ್ತಾರೆ. 2000ರಿಂದ 1800ರಿಂದ 2000 ರೋಗಿಗಳು ಹೊರ ರೋಗಿಗಳಾಗಿ ಚಿಕಿತ್ಸೆ ಹೊಂದ್ತಾ ಇರ್ತಾರೆ. ಈ ಒಳ ರೋಗಿಗಳಿಗೆ ಏನು ನಾವು ಒಳ ರೋಗಿಗಳೇ ಅಡ್ಮಿಟ್ ಮಾಡಿಬಿಟ್ಟು ಏನು ನಾವು ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ, ಅದು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಪೂರ್ತಿ ಉಚಿತವಾಗಿ ಆಗುತ್ತೆ. ಸೌಹಾರ್ದತೆ ಹಾಗೂ ಮಿಸ್ಟರ್ ಮನೋಜ್ ಚಂದ್ರ ಜೈನ್ ಮಂಜುಳರವರು ಈ ಸಂಘದ ಶ್ರೀನಿವಾಸ್ ತುಳಸಿ ಆರ್ಥಿಕತೆಯ ಒಂದು ಸಬಲೀಕರಣಕ್ಕೆ ಆ ಒಂದು ಸ್ತ್ರೀ ಮತ್ತು ಹೆಣ್ಣು ಮಕ್ಕಳ ಒಂದು ಸಂಘಕ್ಕೆ If they remain the same, just give a simple declaration and the job is done. E-KYC and account activation can be done at any branch of the bank. I mean, you just visit the nearby branch. It doesn't matter where your account is. Video customer identification, that is VCIP, can be done if you cannot go to the branch in person. I mean, if you have a laptop at home, you can do it. Banking correspondents in your village or Gram Panchayat are now permitted to facilitate the banks in the KYC process. They can visit you and collect the KYC documents and carry out biometric Aadhaar authentication. ಅವರು ನಿಮ್ಮ ಕುಟುಂಬದಲ್ಲಿ ಯಾರ ಇನ್ಶೂರೆನ್ಸ್ ಮಾಡಿಸ್ಕೊಂಡಿರ್ತೀರಿ ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅವರು ನಿಮ್ಮ ಕುಟುಂಬಕ್ಕೆ ಧನ ಸಹಾಯವನ್ನು ಕೊಡ್ತಾರೆ. ಇನ್ನೊಂದರಲ್ಲಿ ಕೇವಲ 20 ರೂಪಾಯಿ ಅಷ್ಟೇ. ಈ ಕಾರ್ಯಕ್ರಮವನ್ನು ಪ್ರತಿ ಹಳ್ಳಿಗೆ ತಗೊಂಡೋಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡಿರ್ತಕ್ಕಂಥದ್ದು. And local bodies all aimed at spreading awareness about financial services and safe banking practices.
These outreach activities, supported by our dedicated employees and business correspondents, ensure that banking is not only accessible but also well understood and trusted by the communities we serve.